ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ. ನಿಮಗೆ ಏನಾದರೂ ಕಾರಣ ಇಲ್ಲದೇ ಭಯ ಆಗ್ತಾ ಇದೆಯಾ ಅಥವಾ ಆತಂಕ ಅಂತ ಆಗ್ತಾ ಇದೆಯಾ? ಗಮನಿಸ್ಕೋಬೇಕು. ಈ ಭಯ ಮತ್ತು ಆತಂಕ ಏನಿದೆ ಇವೆರಡು ಬೇರೆ ಬೇರೆ, ಒಂದೇ ಖಂಡಿತ ಅಲ್ಲ. ಭಯವೇ ಬೇರೆ, ಆತಂಕವೇ ಬೇರೆ. ಈಗ ಭಯ ಅಂತ ಅಂದರೆ ಮುಂದೆ ಇರುವಂತಹ ಅಪಾಯಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಡುವಂತಹದ್ದು. ಈಗ ಒಂದು ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂತ ಅಂದರೆ, ಬೆನ್ನಟ್ಟಿ ಬರ್ತಾ ಇದೆ ಅಂತ ಅಂದರೆ ಅದು ಭಯ ಆಗತ್ತೆ. ಅದು ಒಂದು ಪ್ರಕ್ರಿಯೆ. ಆದರೆ ಆತಂಕ ಅಂತ ಅಂದರೆ ಅಪಾಯ ಇಲ್ಲದಿದ್ದರೂ ಸಹ ಮನಸ್ಸು ರಾಂಗ್ ಇಮ್ಯಾಜಿನ್ ಮಾಡ್ಕೊಳ್ಳುತ್ತಲ್ಲ, ಅದು ರಾಂಗ್ ಇಮ್ಯಾಜಿನೇಷನ್ ಏನಿದೆ ಅದು ಆತಂಕ ಅಂತ ಕರಿಬಹುದು. ಭಯಕ್ಕೂ ಆತಂಕಕ್ಕೂ ಈಗ ನಿಮಗೆ ವ್ಯತ್ಯಾಸ ಗೊತ್ತಾಯಿತು ಅಲ್ವಾ? ಈಗ ಏನಾದರೂ ಕೆಲಸ ಮಾಡ್ತಿರ್ತೀರಾ, ಇದು ತಪ್ಪಾದರೆ ಏನು ಮಾಡೋದು? ಒಂದು ಇಮ್ಯಾಜಿನೇಷನ್ ಬರುತ್ತಲ್ಲ ನಿಮಗೆ, ಅದು ಆತಂಕವನ್ನು ಸೂಚಿಸುತ್ತೆ. ಭಯ ನಿಮ್ಮನ್ನು ರಕ್ಷಿಸುತ್ತೆ. ಆದರೆ ಆತಂಕ ಅನ್ನೋದು ನಮ್ಮನ್ನು ಕನ್ಫ್ಯೂಸ್ ಮಾಡಿಬಿಡತ್ತೆ. ಇದ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಆತಂಕಗಳ ಆಲೋಚನೆಗಳ ಸುತ್ತುವರಿಕೆಯಿಂದ ಅಲ್ವಾ? ಭಯ ಬಂದಾಗ ನಾವು ಫೈಟ್ ಮಾಡ್ತೀವಿ ಅಥವಾ ಓಡಿ ಹೋಗ್ತೀವಿ ಅಲ್ವಾ ವೀಕ್ಷಕರೇ? ಆದರೆ ಆತಂಕವಿದ್ದಾಗ ಆಲೋಚನೆಗಳ ಸುಳಿಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ತೀವಿ. ಒಂದೇ ವಿಚಾರವನ್ನು ಮತ್ತೆ 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 ಆಲೋಚಿಸ್ತಾ ಅದರ ಒಳಗೆ ನಾವು ಸುತ್ತುವರೆದು ಬಿಡ್ತೀವಿ. ನಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ನಮ್ಮ ಮನಸ್ಸಿಗೆ ಬೇಕಾದರೆ ಎರಡಕ್ಕೂ ವ್ಯತ್ಯಾಸವನ್ನು ಮೊದಲು ಕಂಡುಕೋಬೇಕು ವೀಕ್ಷಕರೇ. ಆಗ ನಿಮಗೆ ಮನಸ್ಸಿಗೆ ಭಯ ಆದರೆ, ಆತಂಕ ಆದರೆ ನಿಮ್ಮ ಮನಸ್ಸಿಗೆ ಹೇಳಿ, ಏನೂ ಅಪಾಯವಿಲ್ಲ, ನಾನು ತುಂಬ ಧೈರ್ಯವಾಗಿದ್ದೇನೆ. ಇನ್ನೂ ಒಂದು ಮಾಡ್ಬೋದು, ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಒಂದು 3 ಬಾರಿ ರೊಟೇಟ್ ಮಾಡ್ತಾ, ನಾನು ಶಾಂತವಾಗಿದ್ದೇನೆ, ನಾನು ಧೈರ್ಯವಾಗಿದ್ದೇನೆ, ನಾನು ತುಂಬ ಸಂತೋಷವಾಗಿದ್ದೇನೆ ಅಂತ ಹೇಳಿ ಆ ಭಾವನೆಗಳನ್ನು ಅನುಭವಿಸ್ತಾ ಹೇಳಿದರೆ ನಿಮ್ಮ ಮನಸ್ಸಿಗೆ ಶಾಂತಿ ತನ್ನಿಂದ ತಾನೇ ಬರುತ್ತೆ ವೀಕ್ಷಕರೇ. ಆರಾಮವಾಗಿ ಒಂದು ಆಳವಾದ ಉಸಿರಾಟವನ್ನು ಮಾಡಿ. ಪ್ರೆಸೆಂಟ್ ಮೂಮೆಂಟ್ ಏನಿದೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ವೀಕ್ಷಕರೇ. ಅದರ ಮೇಲೆ ಫೋಕಸ್ ಮಾಡಿ. ಭಯವನ್ನು ಎದುರಿಸಿ. ನಿಮ್ಮೊಳಗಿನ ಆತಂಕ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳಿ. ಆಗ ನಿಮ್ಮ ಮನಸ್ಸು ಶಾಂತವಾಗಿರೋದಕ್ಕೆ ಸಹಕರಿಸುತ್ತೆ. ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ನಿಮ್ಮ ಜೀವನವೂ ಸಹ ಸುಖವಾಗಿರುತ್ತೆ.